ಜನವರಿ ಡೆಡ್ಲೈನ್ ಸಂಕ್ರಾಂತಿ ಬಳಿಕ ಡಿಕೆ ಶಿವಕುಮಾರ್ ಮಾಜಿ ಅಧ್ಯಕ್ಷತೆ ಏನಾಗುತ್ತೆ? ಕಡೆ ಆಟ ಮುಗಿತು, ತಾಳ್ಮೆಯ ಪಾಠ. ಹೊಸ ವರ್ಷನ್ ಈಗ ಶುರುವಾಗಿದೆ. ಹೈಕಮಾಂಡ್ಗೂ ಎಚ್ಚರಿಸುವ ಗೇಮ್, ವಿರೋಧಿಗಳಿಗೆ ಗುನ್ನ ಹೊಡೆಯುವಂತ ಪ್ಲಾನ್. 100 ಕಾಂಗ್ರೆಸ್ ಕಚೇರಿ ಶಂಕುಸ್ಥಾಪನೆ ಬಳಿಕ ರಾಜೀನಾಮೆಯನ್ನ ಕೊಡ್ತಾರ? ನರೋಚಕ ಕದನ ಸಂಕ್ರಾಂತಿಗೂ ಅಥವಾ ಶಿವರಾತ್ರಿಗೂ ಯಾವಾಗ ಆಗುತ್ತೆ? ಡಿಕೆ ಶಿವಕುಮಾರ್ ಮಾಜಿ ಅಧ್ಯಕ್ಷರಾಗ್ತಾರ? ಹೊಸ ವರ್ಷನ್ ಅನ್ನ ಶುರು ಮಾಡ್ದಂಗಿದೆ ವಾರನ್. ಯಾಕೆ ಅಂತಂದ್ರೆ, ನೀವು ನನಗೆ ಪವರ್ ಶೇರ್ ಮಾಡಿಕೊಡಿ, ಕೆಪಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತೀನಿ, ಇಲ್ಲದೇ ಇದ್ರೆ ನಾನು ಅಲ್ಲಿ ಮುಂದುವರಿತೀನಿ, ನೀವು ಇಲ್ಲಿ ಮುಂದುವರ್ಕೊಳ್ಳಿ ಅಂತ ಆಟ ಇದ್ದಂಗಿದೆ. ಬಿಹಾರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ, ಹೆಂಗಾಯ್ತು ಏನಾಯ್ತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಯಾವತ್ತೂ ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ, ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕು. ನನಗೆ ವಿಶ್ವಾಸ ಇದೆ, ನಾ ಎಲ್ಲಿರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳಕ್ ಹೋಗ್ಬೇಡಿ. ವಿ ಶುಡ್ ಆಲ್ ಲೀವ್ ಆನ್ ಹೋಪ್, ವಿ ಶುಡ್ ಆಲ್ ವರ್ಕ್. ಸೊ ಪವರ್ ಸಿಕ್ಕೇ ಸಿಗ್ತದೆ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಂದ್ರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಹಂಗೆ ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಒಂದು ಮುಖ್ಯಮಂತ್ರಿಗಳ ಪವರ್ ಶೇರ್ ವಿಚಾರದಲ್ಲಿ ಆಗುವಂಥ ಚರ್ಚೆಗಳು ಬೇರೆ. 2.5 ವರ್ಷ ಅದರ ಮಧ್ಯದಲ್ಲಿ ಅವಾಗವಾಗ ಡಿನ್ನರ್ ಮೀಟಿಂಗ್ ಆಗ್ತಾ ಇತ್ತಲ್ಲ, ಡಿನ್ನರ್. ಸೊ ಅಲ್ಲಲ್ಲಿ ಸೇರ್ತಾ ಇದ್ರು. ನಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡದೇ ಇದ್ರು ಕೆಪಿಸಿ ಅಧ್ಯಕ್ಷ ಸ್ಥಾನ ಬೇಕು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು. ಅದಕ್ಕೆ ಕೊಕ್ಕೆ ಹಾಕುವಂಥ ಕೆಲಸನ, ಆ ವಿಚಾರದಲ್ಲಿ ಮೆಸೇಜನ್ನು ಪಾಸ್ ಮಾಡುವಂಥ ಕೆಲಸನ ಡಿ ಕೆ ಶಿವಕುಮಾರ್ ಅವ್ರದ್ದು ತಮ್ಮ ಹೇಳಿಕೆ ಮೂಲಕ. ಅರುಣ್, ಡಿ ಕೆ ಶಿವಕುಮಾರ್ ಅವ್ರಿಗೆ ಇರತಕ್ಕಂಥದ್ದು KPCC ಅಧ್ಯಕ್ಷ ಸ್ಥಾನವೂ ಅಲ್ಲ, ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಕುರ್ಚಿಯ ಪದವಿ. ಆ ಕಾರಣಗಳಿಗೋಸ್ಕರವಾಗಿಯೇ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ಹಿಂಬದಿಯಿಂದ ಮಾಡ್ತಾ ಇದ್ದಾರೆ. ನೀವು ಈಗ ಕೇಳದಂತೆ ತಾಳ್ಮೆ, ನಿಷ್ಠೆ, ಪರಿಶ್ರಮ, ಭಗವಂತ, ಭಕ್ತಿ, ಈ ರೀತಿಯ ಹೇಳಿಕೆಗಳು ಡಿ ಕೆ ಶಿವಕುಮಾರ್ ಒಂದು 106 ಸಾವಿರ ಕೊಟ್ಟಿರ್ಬೋದು ಕಳೆದ 1.5-2 ವರ್ಷದಿಂದ. ಈಗಲೂ ಕೂಡ ಆ ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡ್ತಾ ಇದ್ದಾರೆ. ಆಂತರಿಕವಾಗಿ ಬೇರೆ ರೀತಿ ಇದೆ. ಅಂದರೆ ಇಷ್ಟು ದಿನ ನನಗೆ ಕಾಂಗ್ರೆಸ್ನ ಹೈಕಮಾಂಡ್ ಲಾಂಗ್ ಆನ್ ಮತ್ತು ಲಾಂಗ್ ಆಫಲ್ಲೇ ನೀನು 6 ಹೊಡಿಯಪ್ಪ, ಆ ಕಡೆನೇ ನೀನು ಬಾರ್ಸು ಅಂತ ಹೇಳಿದರು. ಆದರೆ ಎದುರಾಳಿಗಳು ಬೌಲಿಂಗ್ನ ಬೇರೆ ರೀತಿ ಚೇಂಜ್ ಮಾಡಿದಂಥ ಸಂದರ್ಭದಲ್ಲಿ ನಾನು ರಿವರ್ಸ್ ಸ್ವೀಪ್ ಮಾಡ್ತಾ ಇದ್ದೇನೆ ಅನ್ನೋ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವೇ ಈ ರೀತಿಯ ಹೇಳಿಕೆಗಳು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈಗಲೂ ಕೂಡ ಆ 100 ಕಚೇರಿ ಉದ್ಘಾಟನೆಗೆ ಈ ತಿಂಗಳು ಕೇಳಿದರು. ಅದಕ್ಕೆ ರಾಹುಲ್ ಗಾಂಧಿ ಅವರು ಬಿಹಾರ್ ಎಲೆಕ್ಷನ್ ಮತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಸಮಯ ಕೊಟ್ಟಿರಲಿಲ್ಲ. ಹಾಗಾಗಿ ಇದಾದ ಬಳಿಕ ಡಿಸೆಂಬರ್ನಲ್ಲಿ ಅಧಿವೇಶನ ಬರುತ್ತೆ, ಆಗಲೂ ಕೂಡ ಸಾಧ್ಯ ಆಗೋದಿಲ್ಲ. ಅದಾದ ನಂತರ ಎಲ್ಲೋ ಒಂದು ಕಡೆ ಧನುರ್ಮಾಸ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇರೋ ಕಾರಣಗಳಿಗೋಸ್ಕರವಾಗಿ ಸಂಕ್ರಾಂತಿಗೆ ಶಿಫ್ಟ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಂಕ್ರಾಂತಿಯ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಟೈಮನ್ನು ಫಿಕ್ಸ್ ಮಾಡಿಕೊಂಡು ಆ ಒಂದು ಕಾರ್ಯಕ್ರಮದಲ್ಲಿ 100 ಕಚೇರಿಗಳಿಗೆ ಶಂಕುಸ್ಥಾಪನೆ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದರ ಸುಳಿವೇ ಈ ರೀತಿಯ ಮಾತುಗಳು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನ ಸದ್ಯಕ್ಕೆ ನನ್ನ ಹತ್ರ ಇದ್ದಷ್ಟು ದಿನ ಈ ಪವರ್ ಶೇರ್ ಮುಂದಕ್ಕೆ ಹೋಗ್ಬೋದು ಅನ್ನೋದಿರ್ಬೋದು. ಆ ಕಾರಣಗಳಿಗೋಸ್ಕರವಾಗಿ ಆಂತರಿಕವಾಗಿ ಏನೆಲ್ಲ ಪ್ರಸ್ತಾಪಗಳನ್ನು ಹೈಕಮಾಂಡ್ನ ಖರ್ಗೆ ಅವ್ರ ಮುಂದೆ ಮಾಡಬೇಕು ಅದನ್ನೆಲ್ಲವೂ ಕೂಡ ಮಾಡಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ 5.5 ವರ್ಷ ಕಳೆದಿದೆ KPCC ಅಧ್ಯಕ್ಷರಾಗಿ. ಹಾಗಾಗಿ ಇನ್ನೂ ಜಾಸ್ತಿ ದಿನ ಅಂದರೆ 6 ವರ್ಷ ತುಂಬ ನಂತರವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇರೋದಿಲ್ಲ. ಹಾಗಾಗಿ ಜನವರಿಯಲ್ಲಿ ಆ ಒಂದು ಅಥವಾ ಫೆಬ್ರವರಿಯಲ್ಲಿ ಆ ಕಾಲ ಬರ್ಬೋದೇನೋ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅವರು ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಯಾವ ರೀತಿಯಾದಂಥ ಮೆಸೇಜನ್ನು ಕೊಡುವಂಥ ಕೆಲಸ ಮಾಡ್ತಾರೆ, ಆ ಮೆಸೇಜನ್ನು ಸ್ವೀಕಾರ ಮಾಡುವಂಥವ್ರು ಇರಬೇಕಲ್ವ. ಅವ್ರಿಗೆ ಅದು ಅರ್ಥನೇ ಆಗಿಲ್ಲ ಅಂದರೆ ಏನು ಮಾಡಬೇಕು, ಅದು ಇಂಪಾರ್ಟೆಂಟ್ ಅಲ್ವಾ. ಮೆಸೇಜ್ ಕೊಡ್ತಾ ಇರ್ತಾರೆ, ಅರ್ಥ ಮಾಡ್ಕೊಳ್ಳೋರು ಇದ್ದಾಗಲೇ ಅರ್ಥ ಆಗುತ್ತೆ. ಇಲ್ಲದೆ ಇದ್ದಿದ್ರೆ ಏನೋ ಹೇಳ್ತಾ ಅನ್ಬಿಡು ಅಂದ್ಕೊಂಡು ಹೋಗ್ಬಿಟ್ರೆ ಅದು ಸಮಸ್ಯೆ ಆಗುತ್ತೆ. ಹಾಗಾಗಿ ಇರೋದನ್ನು ನೇರವಾಗಿ ಹೇಳಬೇಕು.